ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಚಂದ್ರಿಕಾ. ಇವತ್ತು MS ವರ್ಡ್ನಲ್ಲಿ ನಾನು ವಾಟರ್ ಮಾರ್ಕ್ ಆ್ಯಂಡ್ ಪೇಜ್ ಕಲರ್ ಆ್ಯಂಡ್ ಶೇಪ್ಸು ಮತ್ತು ಶೇಪ್ಸ್ಗೆ ಪಿಕ್ಚರ್ ಎಲ್ಲ ಹೇಗೆ ಇನ್ಸರ್ಟ್ ಮಾಡೋದು ಅಂತ ನಿಮಗೆ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪೇಜ್ ಲೇಔಟ್ಗೆ ಹೋಗಬೇಕು. ಪೇಜ್ ಲೇಔಟಲ್ಲಿ ವಾಟರ್ ಮಾರ್ಕ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ, ಅವರೇ ಡಿಫಾಲ್ಟ್ ಸುಮಾರು ವಾಟರ್ ಮಾರ್ಕ್ಗಳದ್ದು ರೆಡಿಮೇಡ್ ಕೊಟ್ಟಿರ್ತಾರೆ. ಈಗ ಎಕ್ಸಾಂಪಲ್ ಒಂದನ್ನು ಕ್ಲಿಕ್ ಮಾಡ್ತೀನಿ ನೋಡಿ, ಡು ನಾಟ್ ಕಾಪಿ ಅಂತ ಬಂತಲ್ಲ, ಈ ಟೈಪ್ ಬರುತ್ತೆ. ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಬೇಕಾದ್ರೆ ತೋರಿಸ್ತೀನಿ ನೋಡಿ. ಸ್ಯಾಂಪಲ್ ಅಂತ ಬಂದಿದೆ ನೋಡಿ. ಇದು ನಿಮಗೆ ಓಕೆ, ಇದ್ಯಾವುದು ಬೇಡ, ಕಸ್ಟಮ್ ವಾಟರ್ ಮಾರ್ಕ್ ಬೇಕು ಅಂತಂದರೆ ನೋಡಿ, ಅಲ್ಲೇ ಇದೆ ಕಸ್ಟಮ್ ವಾಟರ್ ಮಾರ್ಕು. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವುದೀಗ ನೇಮ್ ಬೇಕಂದರೆ ನೇಮು, ಪಿಕ್ಚರ್ ಬೇಕಂದರೆ ಪಿಕ್ಚರು, ಯಾವ್ದು ಬೇಕು ಅದನ್ನು ನೀವು ಕ್ಲಿಕ್ ಮಾಡ್ಕೋಬೋದು. ಈಗ ಎಕ್ಸಾಂಪಲ್ ಪಿಕ್ಚರ್ ವಾಟರ್ ಮಾರ್ಕ್ನ ತೋರಿಸ್ತೀನಿ ನೋಡಿ. ಈಗ ನೋಡಿ, ಇಲ್ಲಿ ಇದೆಲ್ಲ ರೋಸ್ ಏನು ಪಿಕ್ಚರ್ ಇದೆಯಲ್ಲ, ಅದನ್ನು ನಾನು ಕ್ಲಿಕ್ ಮಾಡಿದೆ ನೋಡಿ. ಈಗ ಪಿಕ್ಚರ್ ವಾಟರ್ ಮಾರ್ಕು ನಿಮಗೆ ಶೋ ಅಪ್ ಆಗ್ತಾಯಿದೆ, ನೋಡ್ತಾ ಇದ್ದೀರಾ. ಆ್ಯಂಡ್ ನಿಮಗೆ ಅದರಲ್ಲೂ ಕೂಡ ಆ ಪಿಕ್ಚರ್ ವಾಟರ್ ಮಾರ್ಕ್ನ ಸ್ವಲ್ಪ ಡಾರ್ಕ್ನೆಸ್ಸಾಗಿ ಏನಾದ್ರು ಕಾಣಿಸ್ಬೇಕು ಅಂತಂದರೆ ನೋಡಿ, ಇಲ್ಲಿ ಸೈಜಸ್ ಎಲ್ಲ ಕೊಟ್ಟಿದ್ದಾರೆ ಯಾವ್ಯಾವ್ದು ಬೇಕು ಅಂತ. ಆ ಸೈಜಸ್ಗಳನ್ನ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಅದು ಏನು ಪಿಕ್ಚರ್ ವಾಟರ್ ಮಾರ್ಕ್ ಇದೆಯಲ್ಲ, ಅದು ಇನ್ನೂ ಡಾರ್ಕಾಗಿ ನಿಮಗೆ ಬರುತ್ತೆ ನೋಡಿ. ಮತ್ತು ನಿಮಗೆ ಇನ್ನೇನಾದರೂ ವಾಟರ್ ಮಾರ್ಕ್ ಅಂತಂದರೆ, ಈಗ ಟೆಸ್ಟ್ ವಾಟರ್ ಮಾರ್ಕು ಆ ಟೈಪ್ ಬೇಕು ಅಂತಂದರೆ ಇಲ್ಲಿದೆ ನೋಡಿ, ಟೆಸ್ಟ್ ವಾಟರ್ ಮಾರ್ಕ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಆ ಟೆಸ್ಟ್ ವಾಟರ್ ಮಾರ್ಕಲ್ಲಿ ನೋಡಿ, ಇಲ್ಲಿದೆಯಲ್ಲ, ಇಲ್ಲಿ ನಾವು ಈಗ ಎಕ್ಸಾಂಪಲ್ ನಾನು ಚಂದ್ರಿಕಾ ಅಂತ ನೇಮ್ನ ಟೈಪ್ ಮಾಡ್ತೀನಿ ನೋಡಿ, ಕಾಣಿಸ್ತಾ ಇದೆಯಾ? ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಈಗ ಚಂದ್ರಿಕಾ ಅಂತ ಶೋ ಅಪ್ ಆಗ್ತಾಯಿದೆ. ಈ ರೀತಿ ನಮಗೆ ಬೇಕಾದಂಥ ಹೆಸರಲ್ಲಿ ಅಥವಾ ಬೇರೆ ಅಥವಾ ನೇಮ್ಗಳಲ್ಲಿ ನಾವು ಅದನ್ನು ಕೊಟ್ಕೋಬೋದು. ಮತ್ತು ಅದಕ್ಕೆ ಕಲರಿಂಗ್ ಆಪ್ಷನ್ ಕೂಡ ಇದೆ. ಕಲರಿಂಗ್ ಆಪ್ಷನ್ ಕೊಟ್ಕೊಂಡ್ರೆ ಈ ರೀತಿ ಕಲರಿಂಗ್ ಆಪ್ಷನ್ ಕೂಡ ಅಪ್ಲೈ ಆಗುತ್ತೆ ನೋಡಿ. ಮತ್ತು ನಿಮ್ಗೆ ಏನಾದ್ರು ಬೇಡ ಅನ್ನೋದನ್ನು ರಿಮೂವ್ ಮಾಡ್ಕೋಬಹುದು. ಪೇಜ್ ಕಲರಿಗೆ ಹೋಗಿ ಈ ಕಲರ್ ಸೆಟ್ ಮಾಡಿ ನಾನೇ ತೋರಿಸ್ತೀನಿ ನೋಡಿ. ಒಂದು ಕಲರ್ನ ನೋಡಿ, ಎಷ್ಟು ಚೆನ್ನಾಗಿ ಈಗ ಪೇಜ್ ಕಲರಿಂಗ್ ಈಗ ಸೆಟ್ ಆಯಿತು ಅಂತ. ನೆಕ್ಸ್ಟ್ ಬಂದರೆ ನೋಡಿ, ಇಲ್ಲೆಲ್ಲ ಈ ಫಾರ್ಮೇಟಲ್ಲಿ ನೋಡಿ, ಇದನ್ನು ಕ್ಲಿಕ್ ಮಾಡಿ ನಾನೀಗ ತೋರಿಸ್ತೀನಿ ಎಷ್ಟು ನೀಟಾಗಿ ಈಗ ಪೇಜು ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಯಿತು ಅಂತ ನೋಡಿ. ಹಾಗೆ ಬೇರೆ ಡಿಸೈನ್ ಕೂಡ ತೋರಿಸ್ತೀನಿ. ಇದು ನೋಡಿ, ಈ ಥರ ನಮ್ಗೆ ಯಾವ ಡಿಸೈನ್ ಬೇಕೋ ಆ ರೀತಿ ನಾವು ಅದನ್ನು ಕ್ಲಿಕ್ ಮಾಡ್ಕೋಬೋದು. ಬೇಕಾದ್ರೆ ಮೋರ್ ಕಲರಲ್ಲೂ ಕೂಡ ನಾವು ಅದನ್ನೆಲ್ಲ ಸೆಟ್ ಮಾಡಿ ಇದು ಮಾಡ್ಕೋಬಹುದು. ನೆಕ್ಸ್ಟ್ ನಾನು ತೋರಿಸ್ತೀನಿ ನೋಡಿ. ಇದರಲ್ಲಿ ಮತ್ತು ಶೇಡ್ ಸ್ವಲ್ಪ ಮೇಲ್ಗಡೆ ಡಾರ್ಕ್ನೆಸ್ ಆ್ಯಂಡ್ ಕೆಳಗಡೆ ಇದು ಅದರಲ್ಲೆಲ್ಲ ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ಅಷ್ಟೇ ಅಲ್ಲದೆ ನೀವು ಬೇಕಾದಂಥ ಕಲರ್ಗಳನ್ನು ನೀವು ಚಾಯ್ಸ್ ಮಾಡಿಕೊಂಡು ಸೆಟ್ ಮಾಡ್ಕೋಬೋದು. ಮತ್ತು ನೋಡಿ, ಈ ಕಲರಿಂಗಲ್ಲಿ ಶ್ಯಾಡೋ ಟೈಪಲ್ಲಿ ಬರುತ್ತೆ ನಿಮಗೆ. ಶ್ಯಾಡೋ ಟೈಪಲ್ಲಿ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ನಿಮಗೆ ಇನ್ನೂ ಒಂದು ಸೆಟ್ಟಿಂಗ್ಸ್ ಇದೆ, 2 ಕಲರ್ ಆಪ್ಷನ್ಸ್ ಇದೆ. ಈ 2 ಕಲರ್ ಆಪ್ಷನ್ಸಲ್ಲಿ ನಾವು ಡಬಲ್ ಕಲರಲ್ಲಿ ನಮಗೆ ಯಾವ್ದು ಬೇಕೋ ಆ ಕಲರಿಗೆ ನೋಡಿ, ರೆಡ್ ಆ್ಯಂಡ್ ಈ ಕಲರ್ ಎರಡೂ ಕೂಡ ನಾನು ಈಗ ಸೆಲೆಕ್ಟ್ ಮಾಡಿ ತೋರಿಸ್ಕೊಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಅದು ಕಾಂಬಿನೇಷನ್ ಆಗಿದೆ ಅಂತ. ಅದರಲ್ಲೂ ಪೊಸಿಷನ್ ಯಾವ ರೀತಿ ಬೇಕು, ಡಾರ್ಕ್ನೆಸ್ ಅಂತೆಲ್ಲ ಇದೆ, ಅದನ್ನೆಲ್ಲ ನಾವು ಚೇಂಜ್ ಮಾಡಿಕೊಂಡು ಕೂಡ ಕಲರಿಂಗ್ ಮಾಡ್ಕೋಬೋದು. ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ನೋಡಿ. ತುಂಬ ಅಂದರೆ ತುಂಬಾ ಈಸಿ ಇದು ಪೇಜ್ ಕಲರ್ ಸೆಟ್ ಮಾಡೋದು ನೋಡಿ. ಈ ರೀತಿ ಬೇರೆ ಬೇರೆ ಥರ ಇನ್ನೂ ಡಿಸೈನ್ಸು, ಡಾರ್ಕ್ನೆಸ್ ಎಲ್ಲ ಬೇಕು ಏನು ಅಂತ ಪ್ರತಿಯೊಂದು ಚೇಂಜಸ್ ಮಾಡ್ಕೋಬಹುದು. ಮತ್ತು ಅಲ್ಲದೇನೆ ಇನ್ನೂ ಚೇಂಜಸ್ ನೋಡಿ, ಬೇರೆ ಬೇರೆ ಥರ ಶ್ಯಾಡೋ ಟೈಪ್ ಎಲ್ಲ ಏನು ಮಾಡುತ್ತೆ, ಡಲ್ ಆಗೋದು ಮತ್ತು ಡಾರ್ಕ್ ಆಗೋದು, ಈ ಥರ ಎಲ್ಲ ಚೇಂಜಸ್ ಆಗ್ತಾ ಹೋಗುತ್ತೆ ನೋಡಿ. ಈಗ ಶೇಪ್ಸ್ದು ಹೇಳ್ಕೊಡ್ತೀನಿ. ಶೇಪ್ಸ್ದು ಅಲ್ಲಿ ಓಕೆ ಕ್ಲಿಕ್ ಮಾಡಿ ನಾನೀಗ ಆರ್ಟ್ ಶೇಪ್ನ ತೊಗೋತೀನಿ ನೋಡಿ. ಡ್ರ್ಯಾಗ್ ಮಾಡಿದ ತಕ್ಷಣ ಅದು ಬರುತ್ತೆ. ಮತ್ತು ಅದಕ್ಕೆ ಅಲ್ಲಿ ನೋಡಿ ಶೇಪ್ಸ್ ಫಿಲ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಈಗ ನಾನು ರೋಸ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಎಷ್ಟು ಬೇಗ ಅದು ನೀಟಾಗಿ ಫಿಟ್ ಆಯಿತು. ಮತ್ತು ಬಾರ್ಡರ್ ಕೂಡ ಅದಕ್ಕೆ ಸೆಲೆಕ್ಟ್ ಮಾಡ್ಕೋಬೋದು ಆ್ಯಂಡ್ ಬಾರ್ಡರ್ಗೆ ಕಲರ್ ಕೂಡ ಅಪ್ಲೈ ಮಾಡ್ಬೋದು. ಅಷ್ಟೇ ಅಲ್ಲದೇನೆ ಅದಕ್ಕೆ ತುಂಬ ಎಫೆಕ್ಟ್ಸ್ಗಳನ್ನ ಕೊಡ್ಬೋದು. ಅಂದರೆ 3D ಎಫೆಕ್ಟು ಈ ಥರದ್ದೆಲ್ಲ ನಾವು ಚೇಂಜಸ್ ಮಾಡ್ಕೋಬೋದು. ನಿಮಗೆ ಯಾವ್ದು ಬೇಕಾಗಿರುತ್ತೆ ಅದನ್ನು ನೀವು ನಿಧಾನಕ್ಕೆ ನೋಡಿಕೊಂಡು ಚೇಂಜಸ್ ಮಾಡ್ಕೋತಾ ಹೋಗಿ ನೋಡಿ. ಎಷ್ಟು ಈಸಿಯಾಗಿ ಎಫೆಕ್ಟ್ಗಳನ್ನ ಶೇಪ್ಸ್ಗೆ ಕೊಡ್ಬೋದು ಅಂತ ನೋಡಿ. 3D ಎಫೆಕ್ಟ್ ಕೂಡ ಕೊಡ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ 3D ಎಫೆಕ್ಟಲ್ಲಿ. ಈ ರೀತಿ ನೀವೇನಾದರೂ ಈಗ ಏನಾದರೂ ಎಡಿಟ್ ಮಾಡಬೇಕು ಅಂದ್ರೂ ಯೂಸ್ ಮಾಡ್ಕೋಬೋದು. ತುಂಬ ಅಟ್ರ್ಯಾಕ್ಟಿವ್ ಆಗಿ ಆ್ಯಂಡ್ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ.
ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.